ಬೆಂಗಳೂರು ಉತ್ತರ ಪಾಲಿಕೆಯ ಬಜೆಟ್ ಮಂಡನೆಯಾಗ್ತಿದೆ. 4,341 ಕೋಟಿ ರೂಪಾಯಿ ಗಾತ್ರದ ಆಯವ್ಯಯ ಮಂಡನೆಯಾಗ್ತಿದೆ. ಬೆಂಗಳೂರು ಉತ್ತರ ಪಾಲಿಕೆಯ ಬಜೆಟ್ ಮಂಡನೆಯಾಗ್ತಾ ಇದೆ. ಸುಮಾರು 4,341 ಕೋಟಿ ರೂಪಾಯಿ ಗಾತ್ರದ ಆಯವ್ಯಯ ಮಂಡನೆಯಾಗ್ತಿರೋದು. ಬಜೆಟ್ ಮಂಡಿಸ್ತಾ ಇದ್ದಾರೆ ಪೋಮಲ್ ಸುನಿಲ್ ಕುಮಾರ್. ಉತ್ತರ ಪಾಲಿಕೆಯ ಆಯುಕ್ತ ಪೋಮಲ್ ಸುನಿಲ್ ಕುಮಾರ್ ಮಂಡನೆ ಮಾಡ್ತಿರೋದು ಬಜೆಟ್ ಅನ್ನು. ಯಲಹಂಕದ ಅಂಬೇಡ್ಕರ್ ಭವನದಲ್ಲಿ ಬಜೆಟ್ ಮಂಡನೆ ಮಾಡಲಾಗ್ತಾ ಇದೆ. ಬೆಂಗಳೂರು ಉತ್ತರ ಪಾಲಿಕೆಯ ಬಜೆಟ್ ಅನ್ನ ಮಂಡನೆ ಮಾಡ್ತಿದ್ದಾರೆ ಪೋಮಲ್ ಸುನಿಲ್ ಕುಮಾರ್. ಉತ್ತರ ಪಾಲಿಕೆಯ ಆಯುಕ್ತ ಪೋಮಲ್ ಸುನಿಲ್ ಕುಮಾರ್ ಯಲಹಂಕದ ಅಂಬೇಡ್ಕರ್ ಭವನದಲ್ಲಿ ಮಂಡನೆ ಮಾಡ್ತಿರೋದು. ಇನ್ನು ಉತ್ತರ ನಗರ ಪಾಲಿಕೆಯ ಸಿಬ್ಬಂದಿ ವೆಚ್ಚ 476 ಕೋಟಿ ರೂಪಾಯಿ, ಆಡಳಿತ ವೆಚ್ಚ 110 ಕೋಟಿ, ಕಸ ವಿಲೇವಾರಿಗೆ 301 ಕೋಟಿ ರೂಪಾಯಿ, ಹಾಗೆ ಕಾರ್ಯಾಚರಣೆ ಹಾಗೂ ನಿರ್ವಹಣೆ ವೆಚ್ಚ 321 ಕೋಟಿ ರೂಪಾಯಿ, ಆರೋಗ್ಯ, ಶಿಕ್ಷಣ ಮತ್ತು ಕಲ್ಯಾಣಕ್ಕಾಗಿ 321 ಕೋಟಿ ರೂಪಾಯಿ, ಸಾರ್ವಜನಿಕ ಅಭಿವೃದ್ಧಿ ಕಾಮಗಾರಿಗೆ 2,681 ಕೋಟಿ ರೂಪಾಯಿ, ಸಾಲ ಮರುಪಾವತಿಗೆ 137 ಕೋಟಿ ರೂಪಾಯಿ ಮೀಸಲಾತಿ, ಒಟ್ಟು 4,341 ಕೋಟಿ ರೂಪಾಯಿ ಬಜೆಟ್ ಅನ್ನ ಮಂಡಿಸಿದ್ದಾರೆ ಉತ್ತರ ಪಾಲಿಕೆಯ ಆಯುಕ್ತ ಪೋಮಲ್ ಸುನಿಲ್ ಕುಮಾರ್. ಮಂಜೂರಾತಿಯನ್ನು ಸ್ವಯಂ ಚಾಲಿತವಾಗಿ ನಂಬಿಕೆ ನಕ್ಷೆ ತಂತ್ರಾಂಶ ರೂಪಿಸುತ್ತಿರುವ ಹೊಸ ಸವಾಲುಗಳನ್ನು ಸಮರ್ಪಕವಾಗಿ ಎದುರಿಸಲು ಸರ್ಕಾರವು ಗ್ರೇಟರ್ ಬೆಂಗಳೂರು ಪ್ರದೇಶಕ್ಕೆ ಮಹಾ ಯೋಜನೆಯನ್ನು ಹೊಸ ಆವಿಷ್ಕಾರಗಳ ಆಧಾರದ ಮೇಲೆ ರೂಪಿಸಲು ಈಗಾಗಲೇ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಟೆಂಡರ್ ಕರೆಯಲಾಗಿದೆ. ಸದರಿ ಮಹಾ ಯೋಜನೆಯನ್ನು ಸಿದ್ಧಪಡಿಸಲು ಬೆಂಗಳೂರು ಉತ್ತರ ನಗರ ಪಾಲಿಕೆ ವತಿಯಿಂದ ರೂಪಾಯಿ 5 ಕೋಟಿಗಳ ಅನುದಾನವನ್ನು ಮೀಸಲಿರಿಸಿದೆ. ಕೇಂದ್ರ ಸರ್ಕಾರದ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ EODB ರಡಿಯಲ್ಲಿ ಎಲ್ಲ ಬಗೆಯ ಕಟ್ಟಡಗಳಿಗೆ ನಕ್ಷೆ ಮಂಜೂರಾತಿಗಳನ್ನು ಸರಳೀಕರಿಸಿ ಪಾರದರ್ಶಕವಾಗಿ ಮತ್ತು ಯಾವುದೇ ಅಡಚಣೆ ಇಲ್ಲದೆ ಸುಲಭವಾಗಿ ಆನ್ಲೈನ್ ಬಿಲ್ಡಿಂಗ್ ಪ್ಲಾನ್ ಸಿಸ್ಟಮ್ OBPS ಪದ್ಧತಿಯಲ್ಲಿ ನಕ್ಷೆ ಮಂಜೂರಾತಿಯನ್ನು ನೀಡಲು ಆಟೋ DCR ಸಾಫ್ಟ್ವೇರ್ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಲಾಗಿದ್ದು, ಪ್ರಸ್ತುತ ಆನ್ಲೈನ್ ಮುಖಾಂತರವೇ ನಕ್ಷೆ ಮಂಜೂರಾತಿಯನ್ನು ನೀಡಲಾಗುತ್ತದೆ. ಮುಂದುವರೆದು ಸಂಬಂಧಪಟ್ಟ ಆಂತರಿಕ ಬಾಹ್ಯ ಇಲಾಖೆಗಳಿಂದ ನಿರಾಕ್ಷೇಪಣಾ ಪತ್ರಗಳನ್ನು ಪಡೆಯುವ ಪ್ರಕ್ರಿಯೆಯನ್ನು ತಂತ್ರಾಂಶದೊಂದಿಗೆ ಸಮನ್ವಯಿಸಲು ಉದ್ದೇಶಿಸಲಾಗಿದೆ. ಪಾಲಿಕೆಯ ಜನಸ್ನೇಹಿ ಯೋಜನೆಯಾದ ನಂಬಿಕೆ ನಕ್ಷೆ ಯೋಜನೆಯಡಿ 375 ಚದರ ಮೀಟರ್ವರೆಗಿನ ನಿವೇಶನಗಳಲ್ಲಿ 4 ವಸತಿ ಘಟಕಗಳ ಕಟ್ಟಡಗಳಿಗೆ ನಕ್ಷೆ ಮಂಜೂರಾತಿಯನ್ನು ಸ್ವಯಂ ಚಾಲಿತವಾಗಿ ನಂಬಿಕೆ ನಕ್ಷೆ ತಂತ್ರಾಂಶದಲ್ಲಿ 15 ದಿನಗಳಲ್ಲಿ ಮಂಜೂರಾತಿ ನೀಡಲಾಗುತ್ತದೆ. ಘನ ಉಚ್ಚ ನ್ಯಾಯಾಲಯದ ಆದೇಶದನ್ವಯ TDR ಹಾಗೂ ಪ್ರೀಮಿಯಂ FAR ಉಪಯೋಗಿಸಿಕೊಂಡು ಹೆಚ್ಚುವರಿ ಅನುಪಾತ ವಿಸ್ತೀರ್ಣದೊಂದಿಗೆ ಪರವಾನಗಿಯನ್ನು ನೀಡಲಾಗುತ್ತಿದ್ದು, ಅಂತಹ ಪ್ರಕರಣಗಳಲ್ಲಿ ಪ್ರೀಮಿಯಂ FAR ಶುಲ್ಕವನ್ನು ಲೆಕ್ಕಾಚಾರ ಮಾಡಿ ಪಾವತಿಸಿಕೊಳ್ಳಲಾಗುತ್ತದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.